ಹಲೋ ಸ್ಟೂಡೆಂಟ್ಸ್, ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಆಕ್ಟೇಟ್ ರೂಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಕೊಸೆಲ್ ಲೆವಿಸ್ ಅಪ್ರೋಚ್ ಬಗ್ಗೆ. ಹಾಗೆ ಲೆವಿಸ್ ಡಾಟ್ ಸ್ಟ್ರಕ್ಚರ್ಸ್ಗಳನ್ನು ಕೂಡ ಒಂದಷ್ಟು ಬರೆದಿದ್ವಿ, ನೀವು ಕೂಡ ಪ್ರಾಕ್ಟೀಸ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಫಾರ್ಮಲ್ ಚಾರ್ಜ್ ಕ್ಯಾಲ್ಕುಲೇಷನ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಇನ್ ಟುಡೇಸ್ ಕ್ಲಾಸ್, ಇವತ್ತಿನ ಕ್ಲಾಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್. ಈ ಕೊಸೆಲ್ ಲೆವಿಸ್ ಅಪ್ರೋಚ್ ಅಥವಾ ಆಕ್ಟೇಟ್ ರೂಲ್ಗೆ ಅದರದೇ ಆದಂತಹ ಕೆಲವೊಂದು ಇತಿಮಿತಿಗಳಿದೆ. ಅದು ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗಲ್ಲ, ಇಟ್ಸ್ ನಾಟ್ ಯೂನಿವರ್ಸಲ್ ಕಾನ್ಸೆಪ್ಟ್. ಓಕೆ, ಯಾವುದೆಲ್ಲ ಲಿಮಿಟೇಷನ್ಸ್ ಇದೆ ಅದನ್ನು ಒಂದೊಂದು ಡಿಸ್ಕಸ್ ಮಾಡುವ ಒನ್ ಬೈ ಒನ್. ಲೆಟ್ ಅಸ್ ಸಿ ದ ಫಸ್ಟ್ ಲಿಮಿಟೇಷನ್. ಸೊ ಯೂಶುವಲಿ ದಿಸ್ ಆಕ್ಟೇಟ್ ರೂಲ್ is not applicable to, okay, this octet rule is not applicable to, octet rule is not applicable to, first one, incomplete octets. Incomplete octets. ಏನಿದು incomplete octet ಅಂದ್ರೆ? There are some molecules. ಈಗ H2 ಇದರಲ್ಲಿ 8 ಆಕ್ಟೇಟ್ ಇದೆಯಾ ಹೇಳಿ? 8 ಎಲೆಕ್ಟ್ರಾನ್ಸ್ ಇದೆಯಾ ವೇಲೆನ್ಸ್ ಶೆಲ್ ಅಲ್ಲಿ? ಇಲ್ಲ. ಎಷ್ಟು ಎಲೆಕ್ಟ್ರಾನ್ ಇದೆ? 2 ಇರೋದು. ಇದು ಸ್ಟೇಬಲ್ ಅಲ್ವಾ? ಹಾಗಾದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಏನ್ ಮಾಡ್ಕೊಂಡೆ ಸ್ಟೇಬಲ್ ಆಗಬೇಕಾ? See, H2 is not having octet configuration or the configuration of noble gas. ಆದರೂ ಇದು ಸ್ಟೇಬಲ್. ಇದು ಯಾಕೆ? ಇದು ಎಕ್ಸ್ಪ್ಲೈನ್ ಮಾಡಲಿಲ್ಲ. ಬೆರಿಲಿಯಂ ಕ್ಲೋರೈಡ್, this beryllium has only 4 electrons in the valence shell. ಇಲ್ಲೂ ಖಾಲಿ 4 ಎಲೆಕ್ಟ್ರಾನ್ ಇರೋದು. ಇಲ್ಲೂ ಆಕ್ಟೇಟ್ ಫಿಲ್ ಆಗಲಿಲ್ಲ. Okay, it has only 4 electrons. This is another exception. Boron trichloride, it has only 6 electrons in the valence shell. This is also stable. Okay, aluminum trichloride, adu kuda stable. Okay, ಇದೆಲ್ಲವೂ ಕೂಡ incomplete octets ಗೆ example. Okay, octet rule is not applicable to incomplete octets. Okay, ಗೊತ್ತಾಯ್ತಲ್ವಾ? ಇದು ಫಸ್ಟ್. ಎರಡನೇದು, it is not applicable to odd electronic molecules. Okay, odd electronic molecules. There are certain molecules. Odd electron ಅಂದ್ರೆ, odd ಅಂದ್ರೆ ಗೊತ್ತಿದೆ, ಬೆಸ ಸಂಖ್ಯೆ ಇರುವಂತಹ ಎಲೆಕ್ಟ್ರಾನ್ಸ್ಗಳು. ಸೊ ಆಡ್ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ಗಳಲ್ಲಿ, in some of the odd electronic molecules, not all the atoms gets octet configuration. Okay, ಈಗ ನೋಡಿ NO, NO2. ಸೊ ಇದರಲ್ಲೆಲ್ಲ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಇದರಲ್ಲಿ ಎಷ್ಟಿದೆ? 11 ಇದೆ. ಇದರಲ್ಲಿ 17 ಇದೆ. ಸೊ ಇಂಥ ಆಡ್ ಎಲೆಕ್ಟ್ರಾನಿಕ್ ಸ್ಪೀಸೀಸಸ್ಗಳಲ್ಲಿ ಯಾವುದಾದ್ರೂ ಒಂದು ಆಟಮ್ ಆಕ್ಟೇಟ್ ಫಿಲ್ ಆಗೋದಿಲ್ಲ. ಬಟ್ ಅಂತ ಮಾಲಿಕ್ಯೂಲ್ಸ್ಗಳು ಕೂಡ ಎಕ್ಸಿಸ್ಟ್ ಆಗಿರ್ತದೆ, even though they do not have octet configuration. ಆಕ್ಟೇಟ್ ಕಾನ್ಫಿಗರೇಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಅವುಗಳು ಎಕ್ಸಿಸ್ಟ್ ಆಗಿರ್ತದೆ. ನೋಡಿ ಇಲ್ಲಿ ನಾನು NO ಹೇಗೆ ಬರೀತೀರಿ? ಇಲ್ಲಿ 5 ಎಲೆಕ್ಟ್ರಾನ್ ಇದೆ, ಕರೆಕ್ಟ್ ಅಲ್ಲ? 1 2 3 4 5. ಇಲ್ಲಿ ಎಷ್ಟಿದೆ? 6 ಇದೆ. ಇದರ ಆಕ್ಟೇಟ್ ಫಿಲ್ ಆಗಬೇಕಾದ್ರೆ ಇದಕ್ಕೆ ಎಷ್ಟು? 2 ಎಲೆಕ್ಟ್ರಾನ್ ಬೇಕು. ಈಗ ಲೆಟ್ ಅಸ್ ಶೇರ್ 2 electrons with the nitrogen. ಈಗ ನೈಟ್ರೋಜನ್ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟಾಗುತ್ತೆ ಹೇಳಿ? 7 ಮಾತ್ರ ಆಗೋದು. ಆಕ್ಸಿಜನ್ ಅಂದ್ರೆ 8 ಆಗುತ್ತೆ. ಸೊ ದಿಸ್ ಹ್ಯಾಸ್ 8 electrons, ದಿಸ್ ಹ್ಯಾಸ್ 7 electrons. ಇದನ್ನ ನೋಡಿ ಹೀಗೆ ಬರೀತಾರೆ, ಕರೆಕ್ಟಾ? ಇಲ್ಲಿ 8 ಎಲೆಕ್ಟ್ರಾನ್ ಇದೆ. ಓಕೆ, ಇಲ್ಲಿ 5ರಲ್ಲಿ 2 ಶೇರ್ ಆಗಿದೆ. ಸೊ ಇಲ್ಲಿ 7 electrons ಮಾತ್ರ ಇರೋದು. ಸೊ ಇಂತಹ ಆಟಮ್ಸ್ಗಳಿಗೆ ಈ ಆಕ್ಟೇಟ್ ರೂಲ್ ಅಪ್ಲಿಕೇಬಲ್ ಆಗುವುದಿಲ್ಲ. ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಆಡ್ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್, ಆರ್ ದಿಸ್ ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಸಮ್ ಆಟಮ್ಸ್ ಆಫ್ ಆಡ್ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್. ಓಕೆ, ದಿಸ್ ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಆಲ್ ದಿ ಆಟಮ್ಸ್ ಆಫ್ ವಾಟ್? ಆಡ್ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್. ಇದು ಎರಡನೇ ಲಿಮಿಟೇಷನ್. ನೆಕ್ಸ್ಟ್ ಲಿಮಿಟೇಷನ್ ನಂಬರ್ 3. ದಿಸ್ ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು expanded octets. Expanded octets. ಏನು expanded octets ಅಂದ್ರೆ? In this, the central atom has more than 8 electrons. ಇದರ ವೇಲೆನ್ಸ್ ಶೆಲ್ ಅಲ್ಲಿ 8ಕ್ಕಿಂತ ಜಾಸ್ತಿ ಎಲೆಕ್ಟ್ರಾನ್ಸ್ ಇರ್ತದೆ. ಓಕೆ, ಆದರೂ ಕೂಡ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಎಕ್ಸ್ಪಾಂಡೆಡ್ ಆಕ್ಟೆಟ್ಸ್ಗಳು ಕೂಡ ಸ್ಟೇಬಲ್. ಯಾಕೆ ಎಕ್ಸಿಸ್ಟ್ ಆಗಿರ್ತದೆ ಅನ್ನೋದನ್ನು ಈ ಆಕ್ಟೆಟ್ ರೂಲ್ ಆಕ್ಟೇಟ್ ರೂಲ್ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಈಗ ಎಕ್ಸಾಂಪಲ್ಸ್ ಫಾರ್ ಎಕ್ಸ್ಪಾಂಡೆಡ್ ಆಕ್ಟೇಟ್ಸ್: SF6, PCl5, H2SO4.
ನೋಡಿ, ಫಾಸ್ಫರಸ್, ಸಲ್ಫರ್ ಇದೆಲ್ಲ ಎಲಿಮೆಂಟ್ಸ್ಗಳು. ದೀಸ್ ಆರ್ ದಿ ಎಲಿಮೆಂಟ್ಸ್ ಎಲ್ಲಿರುವಂಥದ್ದು, ಬಿಯಾಂಡ್ ಥರ್ಡ್ ಪೀರಿಯಡ್ ಇರುವಂಥದ್ದು. ಅಂದರೆ ದಿಸ್ ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು ದ ಎಲಿಮೆಂಟ್ಸ್ ಇನ್ ಆ್ಯಂಡ್ ಬಿಯಾಂಡ್ ಥರ್ಡ್ ಪೀರಿಯಡ್ ಆಫ್ ಪಿರಿಯಾಡಿಕ್ ಟೇಬಲ್. ಅರ್ಥ ಆಯ್ತಾ? ಇದು ಯಾವುದಕ್ಕೆ ಅಪ್ಲಿಕೇಬಲ್ ಆಗೋದಿಲ್ಲ. ದಿಸ್ ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು ದ ಎಲಿಮೆಂಟ್ಸ್ ಇನ್ ಆ್ಯಂಡ್ ಬಿಯಾಂಡ್ ಥರ್ಡ್ ಪೀರಿಯಡ್. ಓಕೆ, ಈ ಯಾವುದಕ್ಕೆ ಈಗ ಫಾಸ್ಫರಸ್, ಸಲ್ಫರ್ನಂಥ ಎಲಿಮೆಂಟ್ಸಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಯಾಕಂದ್ರೆ ದೇ ಹ್ಯಾವ್ ಎಕ್ಸ್ಪಾಂಡೆಡ್ ಆಕ್ಟೇಟ್ಸ್. ಈಗ ಫಾಸ್ಫರಸ್ ಅಲ್ಲಿ PCl5 10 ಎಲೆಕ್ಟ್ರಾನ್ಸ್ ಇರ್ತದೆ, ಸಲ್ಫರ್ ಹೆಕ್ಸಾಫ್ಲೋರೈಡ್ ಸಲ್ಫರ್ಲಿ 12 ಎಲೆಕ್ಟ್ರಾನ್ಸ್ ಇರ್ತದೆ, H2SO4 ನಲ್ಲಿ ಸಲ್ಫರ್ನಲ್ಲಿ 12 ಎಲೆಕ್ಟ್ರಾನ್ಸ್ ಇರ್ತದೆ. ಬಟ್ ಈ ಆಕ್ಟೇಟ್ ರೂಲ್ 8 ಎಲೆಕ್ಟ್ರಾನ್ಸ್ ಇರಬೇಕು ಅಂತ ಹೇಳ್ತದೆ. ಸೊ ಇದು ಇನ್ನೊಂದು ಲಿಮಿಟೇಷನ್. ಏನು, ಆಕ್ಟೇಟ್ ರೂಲ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಎಕ್ಸ್ಪಾಂಡೆಡ್ ಆಕ್ಟೇಟ್ಸ್, ಆರ್ this octet rule is not applicable to the elements in and beyond the third period of periodic table. ಗೊತ್ತಾಯ್ತಲ್ವಾ? ಎಸ್, ನಾನೀಗ ಈ ಎಕ್ಸ್ಪಾಂಡೆಡ್ ಆಕ್ಟೇಟ್ಸ್ಗಳ ಲೆವಿಸ್ ಡಾಟ್ ಸ್ಟ್ರಕ್ಚರ್ಸ್ಗಳು ನಿಮಗೆ ಬರೆದು ಹೇಳ್ತೇನೆ, ಎಲ್ಲಾದರೂ ಎಕ್ಸಾಮಿಗೆ ಕೇಳಬಹುದು. ಈ SF6 ಸಲ್ಫರ್ ಇಸ್ ಅ ಸೆಂಟ್ರಲ್ ಆಟಮ್. ಅದೇನು ಮಾಡ್ಕೊಳ್ತದೆ, ಫ್ಲೋರಿನ್ ಜೊತೆ ಒಂದೊಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳ್ತದೆ. ಫ್ಲೋರಿನ್ ಏನು ಮಾಡ್ತದೆ, ದಟ್ ಆಲ್ಸೋ ಶೇರ್ಸ್ ಇಟ್ಸ್ 1 ಎಲೆಕ್ಟ್ರಾನ್ ವಿತ್ ಸಲ್ಫರ್. ಈಗ ನೀವು ಲೆಕ್ಕ ಮಾಡಿ, ಸಲ್ಫರ್ನ ವೇಲೆನ್ಸ್ ಅಲ್ಲಿ ಒಟ್ಟಿಗೆ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನೋದನ್ನ ಲೆಕ್ಕ ಮಾಡಿ ಹೇಳಿ. SF6 ನೋಡಿ, 1 2 3 4 5 6 7 ಎಲೆಕ್ಟ್ರಾನ್ಸ್ ಇತ್ತು, 6 ಲೋನ್ ಪೇರ್ಸ್ ಇದೆ. ಈಗ ಸಲ್ಫರ್ನ ಹತ್ರ ಒಟ್ಟಿಗೆ ಎಷ್ಟು ಎಲೆಕ್ಟ್ರಾನ್ ಲೆಕ್ಕ ಮಾಡಿ, 12 ಇದೆ, ಕರೆಕ್ಟಾ? ಇಟ್ ಹ್ಯಾಸ್ 12 ಎಲೆಕ್ಟ್ರಾನ್ಸ್. PCl5 ಒಟ್ಟಿಗೆ ಎಷ್ಟು ಕ್ಲೋರಿನ್ ಇದೆ, 5 ಇದೆ, ಕರೆಕ್ಟ್ ಅಲ್ಲ? ಎಸ್. ಐದು ಕ್ಲೋರಿನ್, ಪ್ರತಿಯೊಂದು ಕ್ಲೋರಿನ್ ಏನು ಮಾಡ್ಕೊಳ್ತದೆ, ಅದರ ಒಂದು ಎಲೆಕ್ಟ್ರಾನ್ ಅನ್ನು ಫಾಸ್ಫರಸ್ ಜೊತೆ ಶೇರ್ ಮಾಡ್ಕೊಳ್ತದೆ. ಈಗ ಫಾಸ್ಫರಸ್ ಹತ್ರ ಒಟ್ಟಿಗೆ ಎಷ್ಟು ಎಲೆಕ್ಟ್ರಾನ್ಸ್ ಆಗ್ತದೆ ವೇಲೆನ್ಷಿಯಲ್ ಅಲ್ಲಿ, ಕ್ಲೋರಿನ್ 5 ಕೊಟ್ಟಿರ್ತದೆ, 5 ಆಲ್ರೆಡಿ ಇರ್ತದೆ. ಸೊ ನಾವ್ ಇಟ್ ಹ್ಯಾಸ್ ಗಾಟ್ 10 ಎಲೆಕ್ಟ್ರಾನ್ಸ್ ಇನ್ ದ ವೇಲೆನ್ಷಿಯಲ್. ಅದರ ಹತ್ರ ಒಟ್ಟಿಗೆ 10 ಎಲೆಕ್ಟ್ರಾನ್ಸ್ ಇರ್ತದೆ. H2SO4 ಲೀವ್ಸ್ ಡಾಟ್ ಸ್ಟ್ರಕ್ಚರ್ ಬರೀತೀರಾ, H ನೋಡಿ ಹೀಗೆ, H2SO4, ಇಲ್ಲಿ ಆಕ್ಸಿಜನ್, ಇಲ್ಲಿ ಸಲ್ಫರ್, ಇಲ್ಲಿ ಡಬಲ್ ಬಾಂಡ್, ಇಲ್ಲಿ ಡಬಲ್ ಬಾಂಡ್. ಏನಾಯ್ತು, H2SO4 OH. ಸಲ್ಫರ್ ಹತ್ರ ಒಟ್ಟಿಗೆ ಎಷ್ಟಾಯಿತು, 4 4 8 4 12 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಯಿತು. ಇದು ಎಕ್ಸ್ಪಾಂಡೆಡ್ ಆಕ್ಟೇಟ್. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ 4ನೇದು, ದಿಸ್ ಆಕ್ಟೇಟ್ ರೂಲ್ ಇಸ್ ಬೇಸ್ಡ್ ಆನ್ ದ ಇನರ್ಟ್ನೆಸ್ ಆಫ್ ನೋಬಲ್ ಗ್ಯಾಸಸ್. ಕರೆಕ್ಟ್? ಈ ಆಕ್ಟೇಟ್ ರೂಲ್ ಅಥವಾ ಕೊಸೆಲ್-ಲೆವಿಸ್ ಅಪ್ರೋಚ್ ಏನು ಹೇಳ್ತದೆ, ನೋಬಲ್ ಗ್ಯಾಸ್ ಇನರ್ಟ್ ಅಂತ ಹೇಳ್ತದೆ. ಅಂದ್ರೆ ಅದು ಕಾಂಪೌಂಡ್ಸ್ಗಳನ್ನು, ಮಾಲಿಕ್ಯೂಲ್ಸ್ಗಳನ್ನು ಫಾರ್ಮ್ ಮಾಡೋದಿಲ್ಲ ಅಂತ ಹೇಳ್ತದೆ. ಬಟ್ ಕೆಲವು ನೋಬಲ್ ಗ್ಯಾಸಸ್ಗಳು, noble gases like krypton, xenon form compounds. like ಈ ಕ್ರಿಪ್ಟಾನ್ ಮತ್ತೆ xenon compounds ಗಳನ್ನು ಫಾರ್ಮ್ ಮಾಡ್ತದೆ. like krypton ಫ್ಲೂರೈಡ್, ಡೈಫ್ಲೂರೈಡ್, xenon ಡೈಫ್ಲೂರೈಡ್, ಇಂತಹ ಕಾಂಪೌಂಡ್ಸ್ ಗಳನ್ನು ಫಾರ್ಮ್ ಮಾಡ್ತದೆ. ಸೊ ಈ ಆಕ್ಟೇಟ್ ರೂಲ್ ಇಸ್ ಬೇಸ್ಡ್ ಆನ್ ವಾಟ್, ದ ಇನರ್ಟ್ನೆಸ್. ನೋಬಲ್ ಗ್ಯಾಸ್ಗಳು ಇನರ್ಟ್, ರಿಯಾಕ್ಷನ್ ಕೊಡುವುದಿಲ್ಲ, ರಿಯಾಕ್ಟ್ ಆಗುದಿಲ್ಲ ಅಂತ ಹೇಳ್ತದೆ. ಬಟ್ ನೋಬಲ್ ಗ್ಯಾಸಸ್ಗಳು ಕೂಡ ಮಾಲಿಕ್ಯೂಲ್ಸ್ ಗಳನ್ನು ಫಾರ್ಮ್ ಮಾಡ್ತಾ ಇದೆ. ಸೊ ದಟ್ ಇಸ್ ದಿಸ್ ಲಿಮಿಟೇಷನ್. ದಿಸ್ ಕೊಸೆಲ್-ಲೆವಿಸ್ ಅಪ್ರೋಚ್ ಆರ್ ಆಕ್ಟೇಟ್ ರೂಲ್ ಇಸ್ ಬೇಸ್ಡ್ ಆನ್ ದ ಇನರ್ಟ್ನೆಸ್ ಆಫ್ noble gases, but noble gases also forms compounds. ಇದು ಇನ್ನೊಂದು ಲಿಮಿಟೇಷನ್. ಅರ್ಥ ಆಯ್ತಾ? ಏನು, ಆಕ್ಟೇಟ್ ರೂಲ್ ಇಸ್ based on the inertness of noble gases, but noble gases also forms compound. ಅದನ್ನ ಇದು ಎಕ್ಸ್ಪ್ಲೈನ್ ಮಾಡಲಿ. ಯಾಕೆ ನೋಬಲ್ ಗ್ಯಾಸಸ್ ಕಾಂಪೌಂಡ್ ಫಾರ್ಮ್ ಮಾಡಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅದು ಅದರ ಲಿಮಿಟೇಷನ್, ಅದು ಅದರ ನ್ಯೂನ್ಯತೆ. ಕರೆಕ್ಟಾ? ಡ್ರಾಬ್ಯಾಕ್ ಅದು. ನೆಕ್ಸ್ಟ್, ಇಟ್ ಫೇಲ್ ಟು ಎಕ್ಸ್ಪ್ಲೈನ್ ದ ಶೇಪ್ ಆಫ್ ಮಾಲಿಕ್ಯೂಲ್ಸ್. ಓಕೆ, it does not explain, the octet rule does not explain, ಯಾವುದನ್ನು ಎಕ್ಸ್ಪ್ಲೈನ್ ಮಾಡಲಿಲ್ಲ, does not explain the shape of molecules. shape of molecules, ಮಾಲಿಕ್ಯೂಲ್ನ ಶೇಪ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಯಾವ ಶೇಪ್ ಅಲ್ಲಿ ಇರ್ತದೆ ಏನು ಹೇಳಲಿಲ್ಲ.
ನೆಕ್ಸ್ಟ್ ಅಡಿಷನಲ್ ಆಗಿ ಇನ್ನೂ ಒಂದು, ಇಟ್ ಕುಡ್ ನಾಟ್ ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ, ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಮಾಲಿಕ್ಯೂಲ್ಸ್. ಕುಡ್ ನಾಟ್ ಎಕ್ಸ್ಪ್ಲೈನ್ the relative stability of molecules in terms of energy. Just ನೋಡ್ಕೊಳ್ಳಿ, it could not explain the relative stability of molecules in terms of energy ಅಂದ್ರೆ this explains the stability of molecule in terms of octet. ಈಗ ಇವನು ಏನ್ ಹೇಳ್ತಾನೆ, ಆಕ್ಟೇಟ್ ರೂಲ್ ಏನ್ ಹೇಳ್ತದೆ ಅಂದ್ರೆ 8 ಎಲೆಕ್ಟ್ರಾನ್ ವೇಲೆನ್ಸ್ ಶೆಲ್ ಅಲ್ಲಿ ಬಂದ್ರೆ ಅದು ಸ್ಟೇಬಲ್, ಆ ಮಾಲಿಕ್ಯೂಲ್ ಅಥವಾ ಆಟಮ್ ಸ್ಟೇಬಲ್ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಸ್ಟೆಬಿಲಿಟಿ ಇಸ್ ನಾಟ್ ಇನ್ ಟರ್ಮ್ಸ್ ಆಫ್ ಆಕ್ಟೇಟ್, ಅದು ಇನ್ ಟರ್ಮ್ಸ್ ಆಫ್ ಎನರ್ಜಿ. ಒಂದು ಮಾಲಿಕ್ಯೂಲ್ ಫಾರ್ಮ್ ಆದಾಗ ಎನರ್ಜಿ ರಿಲೀಸ್ ಆಗ್ತದೆ. ಸೊ ಅದು ಯಾಕೆ ರಿಲೀಸ್ ಆಗ್ತದೆ ಮತ್ತೆ ಹೇಗೆ ಮಾಲಿಕ್ಯೂಲ್ ಸ್ಟೇಬಲ್ ಆಗ್ತದೆ ಅನ್ನೋದನ್ನದು ಎಕ್ಸ್ಪ್ಲೈನ್ ಮಾಡೋದಿಲ್ಲ ಅಷ್ಟೇ. ಗೊತ್ತಾಯ್ತಾ? ಈ 3 ಅಡಿಷನಲ್ ಪಾಯಿಂಟ್ಸ್ ಗಳನ್ನು ಕೂಡ ಆದ್ರೆ ನೆನ್ಪಿಟ್ಕೊಳ್ಳಿ. ಶೇಪ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ರಿಲೇಟಿವ್ ಸ್ಟೆಬಿಲಿಟಿ ಆಫ್ ಮಾಲಿಕ್ಯೂಲ್ಸ್ ಅನ್ನು ಕೂಡ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಇನ್ ಟರ್ಮ್ಸ್ ಆಫ್ ಎನರ್ಜಿ. ಯಾಕೆ? ರಿಲೇಟಿವ್ ಎನರ್ಜಿಯಲ್ಲಿ ಡಿಫರೆನ್ಸಸ್ ಇರ್ತದೆ. ಎರಡು ಆಟಮ್ಸ್ ಕಂಬೈನ್ ಆದಾಗ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗ್ತದೆ, ಅವಾಗ ಎನರ್ಜಿ ಯಾಕೆ ಕಡಿಮೆ ಆಗ್ತದೆ, ಇದೆಲ್ಲ ಯಾವುದನ್ನು ಅದು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ನೀವು ಈ 3-4 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಎಕ್ಸ್ಪ್ಲನೇಷನ್ಸ್ ಗಳನ್ನೆಲ್ಲ ಬರೆಯುವಂತ ನೆಸೆಸಿಟಿ ಇಲ್ಲ. ಎಕ್ಸಾಮ್ ಅಲ್ಲಿ 3 ಮಾರ್ಕಿಗೆ ಕೇಳಿದ್ರೆ ಯು ರೈಟ್ ದೀಸ್ 3 ಪಾಯಿಂಟ್ಸ್. ಇಸ್ ಇಟ್ ಕ್ಲಿಯರ್? ಫಸ್ಟ್ 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಇಫ್ ಪಾಸಿಬಲ್ ಯು ಟ್ರೈ ಟು ರಿಮೆಂಬರ್ ದೀಸ್ 3 ಪಾಯಿಂಟ್ಸ್ ಆಲ್ಸೋ. ಇಸ್ ಇಟ್ ಕ್ಲಿಯರ್? ಎಸ್, ದಿಸ್ ಇಸ್ ಅಬೌಟ್ ದಿ ಲಿಮಿಟೇಷನ್ಸ್ ಆಫ್ ಆಕ್ಟೆಟ್ ರೂಲ್. ಈಗ ಅಯಾನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್ ನ ಫಾರ್ಮೇಷನ್ ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ? The formation of ionic bond or electrovalent bond depends upon the first thing, ease of formation of cation and anion. ಗೊತ್ತಾಗ್ತಿದೆ ಏನಂತ ಹೇಳಿ? ಈಗ ಅಯಾನಿಕ್ ಬಾಂಡ್ ಫಾರ್ಮ್ ಆಗುವಂಥದ್ದು ಯಾವುದರ ಮೇಲೆ ಡಿಪೆಂಡ್ ಆಗಿರ್ತದೆ? ಈಸ್ ಆಫ್ ಫಾರ್ಮೇಷನ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್ ಅಂದ್ರೆ ಎಷ್ಟು ಈಸಿಯಾಗಿ ಕ್ಯಾಟಯಾನ್ ಮತ್ತೆ ಆನಯಾನ್ ಫಾರ್ಮ್ ಆಗ್ತದೆ ಅಷ್ಟು ಬೇಗ ಅಯಾನಿಕ್ ಬಾಂಡ್ ಫಾರ್ಮ್ ಆಗ್ತದೆ ಅಷ್ಟೇ. ಗೊತ್ತಾಗ್ತಿದೆಯಾ? ನಿಮ್ಗೆ ಅಯಾನಿಕ್ ಬಾಂಡ್ಗೆ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗಬೇಕಾದ್ರೆ ಸೋಡಿಯಂ ಏನ್ ಮಾಡಬೇಕು? ದಟ್ ಹ್ಯಾಸ್ ಟು ಲೂಸ್ ಇಟ್ಸ್ ಎಲೆಕ್ಟ್ರಾನ್, ಅದು ಅದರ ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ಬೇಕು. ಕ್ಲೋರಿನ್ ಏನ್ ಮಾಡಬೇಕು? ದಟ್ ಹ್ಯಾಸ್ ಟು ಗೇನ್ ದ ಎಲೆಕ್ಟ್ರಾನ್, ಅದು ಎಲೆಕ್ಟ್ರಾನ್ ಅನ್ನು ಗೇನ್ ಮಾಡ್ಕೋಬೇಕು. ದಟ್ ಹ್ಯಾಸ್ ಟು ಬಿಕಮ್ Cl-. ಇದು ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಅನ್ನು ಕಳ್ಕೊಳ್ತದೆ, ಇದು ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಕೊಡ್ತದೆ, ಇದು ಎಷ್ಟು ಈಸಿಯಾಗಿ ಎಲೆಕ್ಟ್ರಾನ್ ಅನ್ನು ತಗೊಳ್ತದೆ, ಅಷ್ಟು ಬೇಗ ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗ್ತದೆ. ಗೊತ್ತಾಗ್ತದಾ? ಯಾವ ಎಲಿಮೆಂಟ್, ದ ಎಲಿಮೆಂಟ್ ವಿಚ್ ಈಸಿಲಿ ಗಿವ್ಸ್ ಎಲೆಕ್ಟ್ರಾನ್, ವಿಚ್ ಈಸಿಲಿ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್, ಅಂಡ್ ಅನ್ ಎಲಿಮೆಂಟ್ ವಿಚ್ ಈಸಿಲಿ ಎಕ್ಸೆಪ್ಟ್ ದಿ ಎಲೆಕ್ಟ್ರಾನ್, ದೇ ಫಾರ್ಮ್ ಅಯಾನಿಕ್ ಬಾಂಡ್ಸ್. ಅಂದ್ರೆ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ಗಳು ಮತ್ತೆ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ಗಳು ಅಯಾನಿಕ್ ಬಾಂಡ್ ಅನ್ನು ಫಾರ್ಮ್ ಮಾಡ್ತದೆ. ಇದು ಫಸ್ಟ್ ಫ್ಯಾಕ್ಟರ್, ಓಕೆ, ಆನ್ ವಿಚ್ ದ ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್ ಡಿಪೆಂಡ್ಸ್. ಅರ್ಥ ಆಯ್ತು ಏನು ಅಂತ ಹೇಳಿ? ಈಸ್ ಆಫ್ ಫಾರ್ಮೇಶನ್ ಆಫ್ ಕ್ಯಾಟಯನ್, ಆನಯನ್ ಮತ್ತೆ ಕ್ಯಾಟಯನ್ ಸುಲಭದಲ್ಲಿ ಫಾರ್ಮ್ ಆದ್ರೆ ಸುಲಭದಲ್ಲಿ ಅಯಾನಿಕ್ ಬಾಂಡ್ ಫಾರ್ಮ್ ಆಗ್ತದೆ. ಎರಡನೇದು, ದ ಅರೇಂಜ್ಮೆಂಟ್ ಆಫ್ ದೀಸ್ ಕ್ಯಾಟಯಾನ್ಸ್ ಅಂಡ್ ಆನಯಾನ್ಸ್ ಇನ್ ದ ಲ್ಯಾಟಿಸ್. ಈ ಕ್ಯಾಟಯಾನ್ ಮತ್ತೆ ಆನಯಾನ್ ಅರೇಂಜ್ಮೆಂಟ್ ಆಗಿ ನಿಮ್ಗೆ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಸಿಗ್ತದೆ. ಸೊ ಈಗ ಈ ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದಿ ಅರೇಂಜ್ಮೆಂಟ್ ಆಫ್ ಕ್ಯಾಟಯಾನ್ ಅಂಡ್ ಆನಯಾನ್. ಅದರ ಅರೇಂಜ್ಮೆಂಟ್ ಗಳ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ಯಾಕೆ ನೋಡಿ, ಒಂದು ಅಯಾನಿಕ್ ಕಾಂಪೌಂಡ್ ಅಲ್ಲಿ 2 ಅಯಾನ್ಸ್ ಇರ್ತದೆ, Na+ ಮತ್ತೆ Cl-. ಈಗ ಈ ಸೇಮ್ ಚಾರ್ಜ್ ಇರುವಂತಹ ಅಯಾನ್ಸ್ ಗಳ ಮಧ್ಯೆ ಏನಿರ್ತದೆ ಹೇಳಿ? ರಿಪಲ್ಷನ್ ಇರ್ತದೆ. ಅದು ರಿಪಲ್ಷನ್ ಆಗದ ಹಾಗೆ ಅರೇಂಜ್ಮೆಂಟ್ ಆದ್ರೆ ಮಾತ್ರ ಅಯಾನಿಕ್ ಬಾಂಡ್ ಫಾರ್ಮ್ ಆಗ್ತದೆ. ಈಗ ಸೋಡಿಯಂ ಹತ್ರ ಹೋದ್ರೆ, ಈ ಕ್ಲೋರಿನ್ ಹತ್ರ ಹೋದ್ರೆ ಇಲ್ಲ, ಬಾಂಡ್ ಫಾರ್ಮ್ ಆಗೋದಿಲ್ಲ. ರಿಪಲ್ಷನ್ ಮಿನಿಮಮ್ ಇರಬೇಕು. ಅಂದ್ರೆ ಎರಡನೇ ಥಿಂಗ್ ಏನು ನೆನಪಿಟ್ಕೊಳ್ಳಿ, the ionic bond, the formation of ionic bond also depends upon the arrangement of cation ಮತ್ತೆ anion. ಆ ಅನಾಯಾನ್ಗಳು ಮತ್ತೆ ಕ್ಯಾಟಯಾನ್ಸ್ಗಳು ಹೇಗೆ ಅರೇಂಜ್ಮೆಂಟ್ ಆಗಿರ್ತದೆ ಆ ಲ್ಯಾಟಿಸ್ ಅಲ್ಲಿ, ಅದರ ಮೇಲೆ ಕೂಡ ಡಿಪೆಂಡ್ ಆಗಿರ್ತದೆ. ಮಿನಿಮಮ್ ರಿಪಲ್ಷನ್ ಇರುವ ಹಾಗೆ ಅವುಗಳು ಅರೇಂಜ್ ಆಗಿರ್ಬೇಕು. ಹೀಗೇನಾದ್ರೂ ಅರೇಂಜ್ಮೆಂಟ್ ಆದ್ರೆ ಏನಾಗುತ್ತೆ? ಇದರ ಮಧ್ಯೆ ರಿಪಲ್ಷನ್ ಇರ್ತದೆ, ಕರೆಕ್ಟಾ? ಇಲ್ಲಿ ಅಟ್ರಾಕ್ಷನ್ ಇರ್ತದೆ, ಇದರ ಮಧ್ಯೆಯಲ್ಲಿ ರಿಪಲ್ಷನ್ ಇರ್ತದೆ. ಸೊ ಇದು ಕೂಡ ಮಿನಿಮೈಸ್ ಆಗಬೇಕು, ಈ ರಿಪಲ್ಷನ್ ಕೂಡ ಮಿನಿಮೈಸ್ ಆಗಬೇಕು, ಅಟ್ರಾಕ್ಟಿವ್ ಫೋರ್ಸ್ ಮ್ಯಾಕ್ಸಿಮೈಸ್ ಆಗುವ ಹಾಗೆ ಅವುಗಳು ಅರೇಂಜ್ ಆಗಿರಬೇಕು. ಓಕೆನಾ? ಎಸ್. ಇದಾದ್ಮೇಲೆ ನಿಮ್ಗೆಲ್ಲಾದ್ರೂ 2 ಮಾರ್ಕಿಗೆ ಕೇಳಬಹುದು, ಫ್ಯಾಕ್ಟರ್ಸ್ favoring the formation of ionic bond, okay, or factors which influences the formation of ionic bond. Factors
favorable for the formation of ionic bond. For the formation of ionic bond. ಯಾವುದೆಲ್ಲ ಇದೆ? Ionic bond is formed between metal and non-metal. Okay, metal and non-metal. ಇಲ್ಲಿ ಫಸ್ಟ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ low ionization enthalpy of metal. Low ionization enthalpy. Ionization enthalpy ಅಂದ್ರೆ ಏನು? Energy required to remove an electron. ಎಷ್ಟು ಕಡಿಮೆ ಇರ್ತದೆ ಅಷ್ಟು ಬೇಗ ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗ್ತದೆ. ಲೋ ಅಯಾನೈಸೇಷನ್ ಎಂಥಾಲ್ಪಿ ಆಫ್ ಮೆಟಲ್. ಎರಡನೇದು ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ನಾನ್ ಮೆಟಲ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದ್ರೆ ಏನು? ಈಗ ನಾನು ಬರೆದು ಹೇಳ್ತೇನೆ ನಾನು ನಿಮಗೆ. ಲಾಸ್ಟ್ ಒನ್ ಹೈಯರ್ ಲ್ಯಾಟಿಸ್ ಎಂಥಾಲ್ಪಿ. higher lattice enthalpy of new compound. ಹೊಸ ಕಾಂಪೌಂಡ್ ಏನ್ ಫಾರ್ಮ್ ಆಗಿದೆ ಅದರ ಲ್ಯಾಟಿಸ್ ಎಂಥಾಲ್ಪಿ ಜಾಸ್ತಿ ಇರಬೇಕು. ಏನು ಲ್ಯಾಟಿಸ್ ಎಂಥಾಲ್ಪಿ ಅಂದ್ರೆ? ಲ್ಯಾಟಿಸ್ ಎಂಥಾಲ್ಪಿ ಇಸ್ ನಥಿಂಗ್ ಬಟ್ ಇಟ್ಸ್ ದ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಸಾಲಿಡ್ ಅಯಾನಿಕ್ ಕಾಂಪೌಂಡ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್. ಅದನ್ನ ಮತ್ತೆ ಹೇಳ್ತೇನೆ ನಾನು. ಲೋ ಅಯನೈಸ್ಡ್ ಎಂಥಾಲ್ಪಿ ಆಫ್ ಮೆಟಲ್. ನೋಡಿ ಇಲ್ಲಿ ಯು ಹ್ಯಾವ್ ಸೋಡಿಯಂ. ಇದು Na++ ಎಲೆಕ್ಟ್ರಾನ್ ಕೊಡ್ತದೆ. ಇಲ್ಲಿ ಏನಿದೆ? ಎಲೆಕ್ಟ್ರಾನ್ ಅಯನೈಸೇಷನ್ ಆಗ್ತದೆ. ಕರೆಕ್ಟಾ? ಇಲ್ಲಿ ಅಯನೈಸೇಷನ್ ಆಗ್ತದೆ. ಸೊ ಎನರ್ಜಿ ರಿಕ್ವೈರ್ಡ್ ರಿಮೂವ್ ಎಲೆಕ್ಟ್ರಾನ್ ಫ್ರಮ್ ಸೋಡಿಯಂ ಈಸ್ ನೋನ್ ಆಸ್ ಅಯನೈಸೇಷನ್ ಎನರ್ಜಿ. ಇಲ್ಲಿ ಎಷ್ಟು ಆಗ್ತದೆ ಅಷ್ಟು ಬೇಗ ರಿಲೀಸ್ ಆಗಬೇಕು ಎಲೆಕ್ಟ್ರಾನ್. ಹಾಗೇನೆ ಕಡಿಮೆ ಎನರ್ಜಿ ಇದ್ರೆ ಅಯನೈಸೇಷನ್ ಎನರ್ಜಿ ಇಸ್ ಲೆಸ್, ಸೊ ಇಟ್ ಈಸಿಲಿ ಗಿವ್ಸ್ ಇಟ್ಸ್ ಎಲೆಕ್ಟ್ರಾನ್. ಎರಡನೇದು ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಈಗ ನಿಮ್ಮ ಹತ್ರ ಯಾವುದೋ ಒಂದು ಹ್ಯಾಲೋಜನ್ ಇದೆ. ಸೊ ಅದು ಹ್ಯಾಲೋಜನ್ ಏನ್ ಮಾಡಬೇಕು? X- ಫಾರ್ಮ್ ಮಾಡ್ತದೆ. ಸೊ ಇಲ್ಲಿ ಏನ್ ರಿಲೀಸ್ ಆಗ್ತದೆ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. Eg ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಇದು ಪ್ಲಸ್ ಇರ್ತದೆ, ಇದು ಪಾಸಿಟಿವ್, ಇದು ನೆಗೆಟಿವ್. ಇದು ಎಷ್ಟು ಜಾಸ್ತಿ ನೆಗೆಟಿವ್ ಇರ್ತದೆ ಅಷ್ಟು ಬೇಗ ಅಯಾನಿಕ್ ಕಾಂಪೌಂಡ್ ಫಾರ್ಮ್ ಆಗ್ತದೆ. ಇದು ಜಾಸ್ತಿ ನೆಗೆಟಿವ್ ಇರಬೇಕು, ಇದು ಲಾರ್ಜರ್ ಇರಬೇಕು. ಜಾಸ್ತಿ ಪಾಸಿಟಿವ್, ಸರಿಯಾ? ಇದು ಕಡಿಮೆ ಇರಬೇಕು, ಇದು ಜಾಸ್ತಿ ಇರಬೇಕು. ಅಯನೈಸೇಷನ್ ಎಂಥಾಲ್ಪಿ ಎಷ್ಟು ಕಡಿಮೆ ಇರ್ತದೆ ಅಷ್ಟು ಒಳ್ಳೆಯದು. ದಿಸ್ ಒನ್ ಇದು ಎಷ್ಟು ನೆಗೆಟಿವ್ ಇರ್ತದೆ ಅಷ್ಟು ಒಳ್ಳೆಯದು. ಗೊತ್ತಾಯ್ತಲ್ವಾ? ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಜಾಸ್ತಿ ಇರಬೇಕು, ಅಯನೈಸೇಷನ್ ಎಂಥಾಲ್ಪಿ ಕಡಿಮೆ ಇರಬೇಕು. ಈಗ ಎರಡು ಕಂಬೈನ್ ಆದ್ರೆ ಏನ್ ಸಿಗ್ತದೆ ನಿಮಗೆ? Na+, X- you will get NaX. ಇಲ್ಲಿ ಏನ್ ಎನರ್ಜಿ ಚೇಂಜ್ ಆಗ್ತದೆ ಅದಕ್ಕೆ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಕರಿತೇವೆ. ಸೊ ವಾಟ್ ಇಸ್ ಲ್ಯಾಟಿಸ್ ಎಂಥಾಲ್ಪಿ? ಈ ಲ್ಯಾಟಿಸ್ ಎಂಥಾಲ್ಪಿ ಅನ್ನುವಂಥದ್ದು ಈ ಸೋಡಿಯಂ ಮತ್ತೆ ಹ್ಯಾಲೋಜನ್ ಮಧ್ಯೆ ಇರುವಂತಹ ಯಾವುದು ಇಂಟರಾಕ್ಷನ್ ಸ್ಟ್ರೆಂತ್ ಅನ್ನು ಹೇಳ್ತದೆ. ಸೊ ವಾಟ್ ಇಸ್ ದಿಸ್ ಲ್ಯಾಟಿಸ್ ಎಂಥಾಲ್ಪಿ? ಇದರ ಡೆಫಿನೇಷನ್ ಹೇಳ್ತೇನೆ. ಇಟ್ ಇಸ್ ದ ಎನರ್ಜಿ ರಿಕ್ವೈರ್ಡ್ ಟು ಸಪರೇಟ್ 1 mole ಆಫ್ ಅ ಸಾಲಿಡ್ ಅಯಾನಿಕ್ ಕಾಂಪೌಂಡ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಇನ್ ಗ್ಯಾಸಿಯಸ್ ಸ್ಟೇಟ್. ಈಗ ನಿಮ್ಮ ಹತ್ರ ಈ ಸೋಡಿಯಂ ಕ್ಲೋರೈಡ್ ಇದೆ. ಓಕೆ, ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇದೆ ಸೋಡಿಯಂ ಕ್ಲೋರೈಡ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಇನ್ ಗ್ಯಾಸಿಯಸ್ ಸ್ಟೇಟ್. ಸೊ ವಿ ಹ್ಯಾವ್ ಟು ಸಪರೇಟ್ ದಿಸ್ 1 mole ಆಫ್ ಸೋಡಿಯಂ ಕ್ಲೋರೈಡ್. ಈ 1 mole ಆಫ್ ಸೋಡಿಯಂ ಕ್ಲೋರೈಡ್ ಅನ್ನು ಸೋಡಿಯಂ ಮತ್ತೆ ಹೇಗೆ ಸಪರೇಟ್ ಮಾಡೋದು? Na+ ಮತ್ತೆ Cl- ಆಗಿ ಸಪರೇಟ್ ಮಾಡಬೇಕು. ಇದನ್ನು ಸಪರೇಟ್ ಮಾಡಲಿಕ್ಕೆ ಎಷ್ಟು ಎನರ್ಜಿ ಬೇಕು ಆ ಎನರ್ಜಿಗೆ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಕರಿತೇವೆ. ಅದು ಜಾಸ್ತಿ ಇದ್ದಷ್ಟು ಇದು ಜಾಸ್ತಿ ಸ್ಟೇಬಲ್, ಅದು ಕಡಿಮೆ ಇದ್ದಷ್ಟು ಕಡಿಮೆ ಸ್ಟೇಬಲ್. ಅರ್ಥ ಆಯ್ತಾ? ಈಗ ಲ್ಯಾಟಿಸ್ ಎಂಥಾಲ್ಪಿ ಡೆಫಿನೇಷನ್ ಹೇಳ್ತಾನೆ. ಈ ಮೂರು ಥಿಂಗ್ಸ್ ನೆನ್ಪಿಟ್ಕೊಳ್ಳಿ. ಇದಕ್ಕೇನು ಎಕ್ಸ್ಪ್ಲನೇಷನ್ ಬರೆಯುವಂತ ನೆಸೆಸಿಟಿ ಇಲ್ಲ. ಫ್ಯಾಕ್ಟರ್ಸ್ ಫೇವರೇಬಲ್ ಫಾರ್ ದ ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡ್ ಯಾವುದೆಲ್ಲ? ಲೋ ಅಯನೈಸ್ಡ್ ಎಂಥಾಲ್ಪಿ ಆಫ್ ಮೆಟಲ್, ಹೈ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಆಫ್ ನಾನ್ ಮೆಟಲ್, ಹೈ ಲ್ಯಾಟಿಸ್ ಎಂಥಾಲ್ಪಿ ಆಫ್ ನ್ಯೂ ಕಾಂಪೌಂಡ್ ಫಾರ್ಮಟ್. ಇದು ಮೂರು ನೆನ್ಪಿಟ್ಕೊಳ್ಳಿ. ಈಗ ನಾನು ಲ್ಯಾಟಿಸ್ ಎಂಥಾಲ್ಪಿಯ ಡೆಫಿನೇಷನ್ ಹೇಳ್ತೇನೆ. ಇದು ಕೂಡ 1 ಮಾರ್ಕಿಗೆ ಕೇಳಬಹುದು. ಲ್ಯಾಟಿಸ್ ಎಂಥಾಲ್ಪಿ is defined as is the energy required to completely separate separate 1 mole of solid ionic compound or substance, solid ionic substance into its gaseous
ions into its gaseous ions. ಈಗ ನೋಡಿ ನಿಮ್ಮ ಹತ್ರ ಸೋಡಿಯಂ ಕ್ಲೋರೈಡ್ ಇದೆ NaCl. ಎಷ್ಟಿದೆ? ಯು ಹ್ಯಾವ್ 1 mole ಆಫ್ ಸೋಡಿಯಂ ಕ್ಲೋರೈಡ್. ಈಗ ನಾವೇನ್ ಮಾಡಬೇಕು? ಸೊ ವಿ ಹ್ಯಾವ್ ಟು ಸಪರೇಟ್ ಸೋಡಿಯಂ ಪ್ಲಸ್ ಅಂಡ್ Cl ಮೈನಸ್. ಇದನ್ನು ಸಪರೇಟ್ ಮಾಡಬೇಕು. Na ಪ್ಲಸ್ ಗ್ಯಾಸ್, Cl ಮೈನಸ್ ಗ್ಯಾಸ್. ಇದನ್ನು ಸಪರೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಬ್ರೇಕ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ಅದರ ಮಧ್ಯೆ ಇರುವಂತಹ ಆಕರ್ಷಣೆ ಏನಿದೆ ನೋಡಿ, ಅದನ್ನು ಬ್ರೇಕ್ ಮಾಡಬೇಕು. ಅದನ್ನು ಬ್ರೇಕ್ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ಎನರ್ಜಿ ಸಪ್ಲೈ ಮಾಡಬೇಕು. ಕರೆಕ್ಟಾ? ಇದನ್ನು ಹೀಟ್ ಮಾಡಬೇಕಾಗ್ತದೆ, ಎನರ್ಜಿ ಸಪ್ಲೈ ಮಾಡಬೇಕು. ಸೊ ಆ ಎನರ್ಜಿ ಎಷ್ಟು ಬೇಕು ನೋಡಿ, ಆ ಎನರ್ಜಿಗೆ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಕರೀತಾರೆ. ಸೊ ಇಲ್ಲಿ ಲ್ಯಾಟಿಸ್ ಎಂಥಾಲ್ಪಿ ಎಷ್ಟಿರ್ತದೆ ಅಂತ ಹೇಳಿದ್ರೆ ಡೆಲ್ಟಾ ಲ್ಯಾಟಿಸ್ H is equal to ಪ್ಲಸ್ 788 ಕಿಲೋಜೌಲ್ ಪರ್ ಮೋಲ್ ನಷ್ಟೇ ಇರ್ತದೆ. ಪ್ಲಸ್ 788 ಕಿಲೋಜೌಲ್ ಪರ್ ಮೋಲ್. ಸೊ ಅಂದ್ರೆ 788 ಕಿಲೋಜೌಲ್ ನಷ್ಟು ಎನರ್ಜಿ ಈ ಸಾಲಿಡ್ ಅಯಾನಿಕ್ ಸಬ್ಸ್ಟೆನ್ಸ್ ಅನ್ನು ಅದರ ಗ್ಯಾಸಿಯಸ್ ಕಾನ್ಸ್ಟೆಂಟ್ ಅಯಾನ್ ಆಗಿ ಸಪರೇಟ್ ಮಾಡಲಿಕ್ಕೆ ಬೇಕು. ಇದು ಎನರ್ಜಿ ಜಾಸ್ತಿ ಆದಷ್ಟು ಇದರ ಸ್ಟೆಬಿಲಿಟಿ ಕೂಡ ಜಾಸ್ತಿ ಇರ್ತದೆ. ಇದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಎಸ್. ಏನ್ ಹೇಳಿ? ಎನರ್ಜಿ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ಸಪರೇಟ್ ಈ ಸೋಡಿಯಂ ಮತ್ತೆ ಕ್ಲೋರಿನ್ ಅನ್ನು ಕಂಪ್ಲೀಟ್ ಆಗಿ ಸಪರೇಟ್ ಮಾಡಲಿಕ್ಕೆ ಏನ್ ಎನರ್ಜಿ ಬೇಕು, ಅದಕ್ಕೆ ನಾವು ಲ್ಯಾಟಿಸ್ ಎಂಥಾಲ್ಪಿ ಅಂತ ಕರಿತೇವೆ. ಇಸ್ ಇಟ್ ಕ್ಲಿಯರ್? ಇದನ್ನು ನೆನ್ಪಿಟ್ಕೊಳ್ಳಿ, 1 ಮಾರ್ಕಿಗೆ ಕೇಳ್ಬೋದು. ನೆಕ್ಸ್ಟ್ ಟಾಪಿಕ್ ಇಸ್ ಅಬೌಟ್ ಬಾಂಡ್ ಪ್ಯಾರಾಮೀಟರ್ಸ್. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಟು ಡಿಫೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಆ ಬಾಂಡ್ ಹೇಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ದ ಫಸ್ಟ್ ಬಾಂಡ್ ಪ್ಯಾರಾಮೀಟರ್ ಇಸ್ ಬಾಂಡ್ ಲೆಂತ್. ಬಾಂಡ್ ಲೆಂತ್ ಏನು? ಬಾಂಡ್ ಲೆಂತ್ ಅಂದ್ರೆ ಇಟ್ಸ್ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್ 2 ಬಾಂಡೆಡ್ ಆಟಮ್ಸ್. ನೀವೊಂದು ಮಾಲಿಕ್ಯೂಲ್ AB ಅಂತ ತಕೊಳ್ಳಿ. ದಿಸ್ ಇಸ್ ಆಟಮ್ A. ಓಕೆ, ದಿಸ್ ಇಸ್ ಆಟಮ್ B. This is the nucleus of atom A, this is the nucleus of atom B. ಓಕೆ, ಈ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸಿಗೆ ಓಕೆ ನಾವೇನ್ ಕರಿತೇವೆ? ಬಾಂಡ್ ಲೆಂತ್ ಅಂತ ಕರಿತೇವೆ. ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್, ಯಾವ ಡಿಸ್ಟೆನ್ಸ್ ಅದು? ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್. ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ವಾಟ್? ಬಿಟ್ವೀನ್ ದಿ ನ್ಯೂಕ್ಲಿಯೈ ಆಫ್ bonded 2 bonded atoms. 2 bonded atoms. Artha aita? Yes. If the radius of this atom A is RA, the radius of this atom is RB, so then bond length is equal to what? Bond length is equal to RA plus RB. Then ನೆನ್ಪಿಟ್ಕೊಳ್ಳಿ. Is it clear? Yes. Second one, covalent radius. ಏನಿದು covalent radius ನೀವು ಕಲ್ತಿದ್ದೀರಿ. So half of the distance between 2 similar atoms joined by covalent bond. Okay, ಏನಿದು? half of the distance between 2 similar atoms joined by covalent bond. Okay, covalent bond. This is the definition of covalent radius. ಈಗ ನಿಮ್ಮ ಹತ್ರ ಆಗದ ಹಾಗೆ RA ಮತ್ತೆ 2 ಆಟಮ್ A ಮತ್ತೆ B ಇದೆ. If this is the nucleus of atom A and this is the nucleus of atom B, RA, RB. Here RA is the covalent radius of A, RB is the covalent radius of B. ಈಗ ಬಾಂಡ್ ಲೆಂತ್ ಏನಾಗ್ತದೆ? RA plus RB. Next, third one is van der Waals radii. So in van der Waals radius andre is 1/2 of the distance between 2 similar atoms of different molecules in a solid. ಈಗ ನಿಮ್ಮ ಹತ್ರ ಒಂದು ಮಾಲಿಕ್ಯೂಲ್ ಇದೆ. ಓಕೆ, ಇಲ್ಲಿ A ಇದೆ, ದಿಸ್ ಇಸ್ B. ಸ್ವಲ್ಪ ದೊಡ್ಡದು ಬರೀತೇನೆ, ಡಿಫರೆನ್ಸ್ ಗೊತ್ತಾಗಲಿ ನಿಮಗೆ. ಓಕೆ, ಇಲ್ಲಿ ಏನಿದೆ? B ಇದೆ, ಇಲ್ಲಿ A ಇದೆ ಅಂತ ಅನ್ಕೊಳ್ಳಿ.
ಸೊ ಈಗ ಇಲ್ಲಿ ಇದರ ಮಧ್ಯದ ಅರ್ಧದಷ್ಟು ಡಿಸ್ಟೆನ್ಸ್ಗೆ ನಾವೇನ್ ಕರಿತೇವೆ, ವಾನ್ ಡೆರ್ ವಾಲ್ಸ್ ರೇಡಿಯೈ ಅಂತ ಕರಿತೇವೆ. ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ half of the distance between the two similar atoms of different molecules in a solid is known as van der Waals radii or radius. ಈಗ ಮಾಲಿಕ್ಯೂಲ್ಸ್ ಎರಡು ಬೇರೆ ಬೇರೆ ಇರಬೇಕು. ಓಕೆ, ವಾನ್ ಡೆರ್ ವಾಲ್ಸ್ ರೇಡಿಯೈ, ಈಗ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಯಾವುದೇ ಆಕ್ಚುಯಲ್ ಬಾಂಡ್ ಫಾರ್ಮ್ ಆಗೋದಿಲ್ಲ, ಎರಡು ಬೇರೆ ಬೇರೆ ಮಾಲಿಕ್ಯೂಲ್ಸ್ ಇರ್ತದೆ. ಸೊ ಯಾವುದೋ ಎಷ್ಟು ಒಂದು ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ನಷ್ಟು ಹತ್ರ ಬರಬಹುದು ಅದು. ಸೊ ಅಂತ ಸಿಚುವೇಶನ್ ಅಲ್ಲಿ ಸಾಲಿಡ್ ಅಂತ ಅದಕ್ಕೆ ಕರೀತಾರೆ. ತುಂಬಾ ದೂರದಲ್ಲಿದ್ರೆ ವಾನ್ ಡೆರ್ ವಾಲ್ಸ್ ರೇಡಿಯೈ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಸಾಲಿಡ್, ಈಗ ಈ ತರ ಎರಡು ಆಟಮ್ಸ್ ಮಾಲಿಕ್ಯೂಲ್ಸ್ ಗಳು ಹತ್ರ ಇರಬೇಕಾದ್ರೆ ಎರಡು ಸಿಮಿಲರ್ ಆಟಮ್ಸ್ ನ ಮಧ್ಯದಲ್ಲಿರುವಂತಹ ಅರ್ಧದಷ್ಟು ಡಿಸ್ಟೆನ್ಸ್ ಗೆ ನಾವು ವಾನ್ ಡೆರ್ ವಾಲ್ಸ್ ರೇಡಿಯೈ ಅಂತ ಕರಿತೇವೆ. ಅದಕ್ಕೆ ಸಾಲಿಡ್ ಅಲ್ಲೇ ನಾವು ತಗೊಳ್ತೇವೆ. ಈಗ ಎ ಮತ್ತೆ ಬಿ ನ ಮಧ್ಯದಲ್ಲಿರುವಂತಹ ಡಿಸ್ಟೆನ್ಸ್ ಗೆ ನಾವು ವಾನ್ ಡೆರ್ ವಾಲ್ಸ್ ರೇಡಿಯೈ ಅಂತ ಕರೆಯುವುದಿಲ್ಲ. ಓಕೆ, ಇಲ್ಲಿ ಬಿ ಇರ್ತದೆ, ಇಲ್ಲಿ ಎ ಇದೆ ಅಂತ ಅಂದ್ಕೊಳ್ಳಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಸೊ ಇದಕ್ಕೆ ವಾನ್ ಡೆರ್ ವಾಲ್ ರೇಡಿಯೈ ಅಂತ ಕರೆಯುವುದಿಲ್ಲ. ಹೆಚ್ಚಾಗಿ ಈ ನೋಬಲ್ ಗ್ಯಾಸಸ್ಗಳಲ್ಲೆಲ್ಲ ಇದು ಅಪ್ಲಿಕೇಬಲ್ ಆಗುತ್ತೆ. ಎರಡು ನೋಬಲ್ ಗ್ಯಾಸಸ್ಗಳು ಮಧ್ಯೆ ಏನು ಇಂಟರಾಕ್ಷನ್ ಇರ್ತದೆ, ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ತದೆ. ಇಲ್ಲಿ ಕೂಡ ನಾವು ವಾನ್ ಡೆರ್ ವಾಲ್ ರೇಡಿಯೈಯನ್ನು ಡಿಫೈನ್ ಮಾಡಬಹುದು. ಡೆಫಿನೇಷನ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ ಸಾಕು. ದ ನೆಕ್ಸ್ಟ್ ಒನ್ ಈಸ್ ಅಬೌಟ್ ಬಾಂಡ್ ಆಂಗಲ್. ಬಾಂಡ್ ಆಂಗಲ್ ಏನಿದು ಬಾಂಡ್ ಆಂಗಲ್ ಅಂದ್ರೆ? ಇಟ್ಸ್ ಆಂಗಲ್ ಬಿಟ್ವೀನ್ ದಿ ಆರ್ಬಿಟಲ್ಸ್ ಕಂಟೈನಿಂಗ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ಈಗ ನೋಡಿ H2O ಅಂತ ನೀವು ಬರೀತೀರಿ, ಹೀಗೆ ಬರೀತೀರಿ. ಈಗ ಆಕ್ಸಿಜನ್, ನಿಮಗೆ ಆರ್ಬಿಟಲ್ ನ ಕಾನ್ಸೆಪ್ಟ್ಸ್ಗಳು ಗೊತ್ತಿದೆ ನೋಡಿ, ಹೀಗಿರ್ತದೆ ಮಾಲಿಕ್ಯೂಲ್ಸ್. ಇದು ಹೈಡ್ರೋಜನ್, ಇದು ಹೈಡ್ರೋಜನ್, ಇಲ್ಲಿ 2 ಎಲೆಕ್ಟ್ರಾನ್ ಇದೆ, ಇಲ್ಲಿ 2 ಎಲೆಕ್ಟ್ರಾನ್ ಇದೆ. ಈಗ ಆಂಗಲ್ ಬಿಟ್ವೀನ್ ದಿಸ್ 2 ಆರ್ಬಿಟಲ್ಸ್, ಓಕೆ, ಇದರಲ್ಲಿ ಏನಿರ್ತದೆ, ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಕರೆಕ್ಟಾ? ಆಂಗಲ್ ಬಿಟ್ವೀನ್ ದ ಆರ್ಬಿಟಲ್ಸ್ ಕಂಟೈನಿಂಗ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್ is known as bond angle. Angle between what? Angle between atoms ಅಲ್ಲ, angle between the orbitals. Between the orbitals, ಎಲ್ಲ ಆರ್ಬಿಟಲ್ಸ್ ಆಗುತ್ತೆ ಇಲ್ಲ, ಆರ್ಬಿಟಲ್ಸ್ ಕಂಟೈನಿಂಗ್ ಏನಿರ್ತದೆ ಅದರಲ್ಲಿ, ಕಂಟೈನಿಂಗ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ or bonded pair of electrons, bonding electrons around the central atom, around the central atom is known as bond angle. ಗೊತ್ತಾಯ್ತಾ? ಈಗ ಈ ಆಂಗಲ್ ಬಿಟ್ವೀನ್ ದ ಆರ್ಬಿಟಲ್ಸ್, ಈ ಆರ್ಬಿಟಲ್ ನ ಮಧ್ಯೆ ಇರುವಂತ ಆಂಗಲ್ ಬಿಟ್ವೀನ್ ದ ಆರ್ಬಿಟಲ್ಸ್ ಕಂಟೈನಿಂಗ್ ಏನು, ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ಸ್ ಅಥವಾ ಬಾಂಡಿಂಗ್ ಎಲೆಕ್ಟ್ರಾನ್ಸ್ around the central atom is known as bond angle. Okay, these two first 3-4 ಬಾಂಡ್ ಪ್ಯಾರಾಮೀಟರ್ಸ್ ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೇನೆ. ರಿಮೈನಿಂಗ್ ಬಾಂಡ್ ಪ್ಯಾರಾಮೀಟರ್ಸ್ ಗಳನ್ನು ಮತ್ತೆ ರಿಮೈನಿಂಗ್ ಕಾನ್ಸೆಪ್ಟ್ಸ್ ಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ತೇವೆ. ಥ್ಯಾಂಕ್ ಯು.